ನಮಸ್ಕಾರ. ಬ್ರೈನ್ ಸ್ಟಾರ್ಮಿಂಗ್ ಮೀಟಿಂಗ್ಸ್ ಕೆಲವೊಮ್ಮೆ ಸಿಕ್ಕಾಪಟ್ಟೆ ಬೋರ್ ಆಗತ್ತೆ ಅಲ್ವಾ? ಎಲ್ಲರೂ ಒಂದೇ ರೂಮಲ್ಲಿ ಕೂತು ಅದೇ ಹಳೆ ಐಡಿಯಾಗಳನ್ನೇ ಮತ್ತೆ ಮತ್ತೆ ಹೇಳ್ತಿರ್ತಾರೆ. ಆದ್ರೆ ಒಂದು ವೇಳೆ ಬೆಸ್ಟ್ ಐಡಿಯಾಗಳು ಒಂದು ವ್ಯವಸ್ಥೆಯಿಂದಲ್ಲ, ಬದಲಿಗೆ ಗೊಂದಲದಿಂದ ಹುಟ್ಟುತ್ತೆ ಅಂದ್ರೆ? ಇವತ್ತು ನಾವು ಆ ಚೌಕಟ್ಟನ್ನು ಮುರಿದು ಗೊಂದಲದಿಂದಲೇ ಹೊಸ ಐಡಿಯಾಗಳನ್ನ ಹೇಗೆ ಹುಟ್ಟಿಸ್ಬೋದು ಅಂತ 2 ಅದ್ಭುತ ವಿಧಾನಗಳನ್ನ ನೋಡೋಣ. ರೆಡಿಯಾಗಿ? ಇದು ನಿಮ್ಮ ಬ್ರೈನ್ ಸ್ಟಾರ್ಮಿಂಗ್ ಮಾಡೋ ರೀತಿಯನ್ನೇ ಬದಲಾಯಿಸಬಹುದು. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಬೆಸ್ಟ್ ಐಡಿಯಾಗಳು ಒಂದು ಅಚ್ಚುಕಟ್ಟಾದ ಮೀಟಿಂಗ್ ರೂಮ್ನಲ್ಲ, ಬದಲಿಗೆ ಸಂಪೂರ್ಣ ಗೊಂದಲ, ಒಂದು ಅವ್ಯವಸ್ಥೆಯ ಮಧ್ಯದಲ್ಲಿ ಹುಟ್ಕೊಂಡ್ರೆ ಹೇಗಿರುತ್ತೆ? ಈ ಒಂದು ಪ್ರಶ್ನೆಯೇ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಮೂಲ. ಹೌದು, ಈ ಸೀನ್ ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಒಂದು ರೂಮ್ನಲ್ಲಿ ಎಲ್ಲರೂ ಕೂತಿರ್ತಾರೆ, ಒಬ್ರಾದ್ಮೇಲೆ ಒಬ್ರು ತಮ್ಮ ಐಡಿಯಾಗಳನ್ನ ಹೇಳ್ತಾರೆ. ಕೆಲವೊಮ್ಮೆ ಇದು ವರ್ಕ್ ಆಗ್ಬೋದು, ಅದೇ ಜಾಸ್ತಿ ಸಲ ಏನಾಗತ್ತೆ, ಅದೇ ಹಳೇ ಸರ್ಕಲ್ನಲ್ಲೇ ಸುತ್ತ ನಿಜವಾದ ಹೊಸತನಕ್ಕೆ ಜಾಗವೇ ಸಿಗೋದಿಲ್ಲ. ಈ ಚಕ್ರವನ್ನ ಮುರಿಯೋದ್ ಹೇಗೆ? ಹಾಗಾದ್ರೆ ಒಬ್ಬರ ಐಡಿಯಾದಿಂದ ಇನ್ನೊಬ್ರು ಸ್ಫೂರ್ತಿ ಪಡೆಯಲು ಕೇವಲ ಮಾತುಗಳನ್ನ ಬಿಟ್ಟು ಬೇರೆ ದಾರಿಗಳಿದ್ರೆ, ಕೇವಲ ಕೇಳಿಸ್ಕೊಡೋದಕ್ಕಿಂತ ಅನುಭವಿಸುವ ವಿಧಾನಗಳಿದ್ರೆ, ಇವತ್ತು ನಾವು ಅಂಥದ್ದೇ 2 ಪವರ್ಫುಲ್ ಆದ್ರೆ ಅಷ್ಟೇ ಸಿಂಪಲ್ ಆದ ವಿಧಾನಗಳನ್ನ ನೋಡೋಣ. ಸರಿ, ನಮ್ಮ ಮೊದಲ ವಿಧಾನ ಕ್ರಿಯೇಟಿವ್ ಕೇಯಾಸ್ ಅಥವಾ ಸೃಜನಾತ್ಮಕ ಗೊಂದಲ. ಇದ್ರ ಹೆಸರೇ ಹೇಳೋ ಹಾಗೆ ಇಲ್ಲಿ ನಾವು ಗೊಂದಲವನ್ನೇ ನಮ್ಮ ಟೂಲ್ ಆಗಿ ಬಳಸ್ಕೊಳ್ತೀವಿ. ರ್ಯಾಂಡಮ್ ಪದಗಳಿಂದ ಹೊಸ ಐಡಿಯಾಗಳಿಗೆ ಕಿಡಿ ಹೊತ್ತಿಸುವ ಈ ಪ್ರಾಸೆಸ್ ಸಾಮಾನ್ಯ ಮೀಟಿಂಗ್ಗಳಿಗಿಂತ ತುಂಬಾನೇ ಪವರ್ಫುಲ್ ಮತ್ತೆ ಖಂಡಿತವಾಗಿಯೂ ತುಂಬಾ ಮಜಾವಾಗಿರುತ್ತೆ. ಇದರ ರೂಲ್ಸ್ ಕೇಳಿದ್ರೆ ಆಶ್ಚರ್ಯ ಆಗತ್ತೆ, ಅಷ್ಟು ಸಿಂಪಲ್. ಮೊದ್ಲಿಗೆ ಎಲ್ರೂ ಎದ್ದು ನಿಂತು ರೂಮ್ನಲ್ಲಿ ಅತ್ತಿತ್ತ ಓಡಾಡ್ಬೇಕು, ಸ್ವಲ್ಪ ಎನರ್ಜಿ ಬರ್ಲಿಕ್ಕೆ. ಆಮೇಲೆ 1 ನಿಮಿಷದ ಟೈಮರ್ ಹಾಕಿ ಎಲ್ರೂ ಒಂದೇ ಸಲಕ್ಕೆ ಕೊಟ್ಟಿರೋ ವಿಷಯದ ಬಗ್ಗೆ ಜೋರಾಗಿ ಮಾತಾಡ್ಬೇಕು. ಹೌದು, ಪೂರ್ತಿ ಗದ್ಲ. ಟೈಮರ್ ನಿಂತ ತಕ್ಷಣ ಪಿನ್ ಡ್ರಾಪ್ ಸೈಲೆನ್ಸ್. ಆ ಗದ್ಲದಲ್ಲಿ ನಿಮ್ಗೆ ಕೇಳಿಸಿದ ಕೆಲವು ಪದಗಳು ಅಥವಾ ಮಾತುಗಳಿಂದ ಹೊಳೆದ ಐಡಿಯಾಗಳನ್ನ ತಕ್ಷಣ ಬರ್ಕೋಬೇಕು. ಇದನ್ನೇ ಒಂದು 3ರಿಂದ 4 ಸಲ ರಿಪೀಟ್ ಮಾಡಿದ್ರೆ ಅಲ್ಲೇ ಮ್ಯಾಜಿಕ್ ಆಗೋದು. ಇಲ್ಲಿರೋ ಸೀಕ್ರೆಟ್ ಏನ್ ಗೊತ್ತಾ? ನೀವು ಪೂರ್ತಿ ವಾಕ್ಯಗಳನ್ನ ಕೇಳಿಸ್ಕೊಳ್ಳುವ ಅಗತ್ಯವೇ ಇಲ್ಲ. ಆ ಗದ್ದಲದಲ್ಲಿ ನಿಮ್ಮ ಕಿವಿಗೆ ಬೀಳುವ 1-2 ಪದಗಳು ಆಕಸ್ಮಿಕವಾಗಿ ಒಂದಕ್ಕೊಂದು ಸೇರ್ಕೊಂಡು ಒಂದು ಹೊಸ ಅರ್ಥವನ್ನೇ ಸೃಷ್ಟಿಸುತ್ತೆ. ಇದೇ ಹೊಸ ಐಡಿಯಾಗಳ ಬೀಜ. ಮತ್ತೆ ಹೌದು, ಈ ಪ್ರಾಸೆಸ್ ಸಿಕ್ಕಾಪಟ್ಟೆ ತಮಾಷೆಯಾಗಿರುತ್ತೆ ಮತ್ತೆ ನಿಜವಾಗ್ಲೂ ಎಂಜಾಯ್ ಮಾಡ್ಬೋದು. ಮಾತಿನಿಂದ ಈಗ ದೃಶ್ಯಗಳ ಕಡೆಗೆ ಹೋಗೋಣ. ನಮ್ಮ 2ನೇಯ ವಿಧಾನದ ಹೆಸರು ಪವರ್ಫುಲ್ ಬ್ಯಾಡ್ ಆರ್ಟ್ ಅಥವಾ ಶಕ್ತಿಯುತ ಕೆಟ್ಟ ಕಲೆ. ಚಿಂತೆ ಬೇಡ, ನೀವು ಪಿಕಾಸೋ ಆಗಿರ್ಬೇಕಂತೇನೂ ಇಲ್ಲ. ಪದಗಳ ಗದ್ದಲವನ್ನ ಬದಿಗಿಟ್ಟು ಚಿತ್ರಗಳ ಮೌನದಿಂದ ಹೇಗೆ ಹೊಸ ಐಡಿಯಾಗಳನ್ನ ಹುಟ್ಟಿಸಬಹುದು ಅಂತ ನೋಡೋಣ. ಕಲ್ಪನೆ ಮಾಡ್ಕೊಳ್ಳಿ, ಟೀಮ್ನ ಎಲ್ಲರೂ ಪೆನ್ ಪೇಪರ್ ಹಿಡಿದು ತಮ್ಗೆ ತೋಚಿದ ಹಾಗೆ ಡೂಡಲ್ಗಳು, ಗೀಚು ಚಿತ್ರಗಳು ಅಥವಾ ಏನಾದ್ರೂ ಡಿಸೈನ್ಸ್ ಬಿಡಿಸ್ತಾ ಇದ್ದಾರೆ. ಆ ಚಿತ್ರಗಳಿಗೆ ಯಾವುದೇ ರೂಲ್ಸ್ ಇಲ್ಲ. ಅದು ನಿಮ್ಮ ಐಡಿಯಾ ಆಗಿರ್ಬೋದು ಅಥವಾ ಸುಮ್ನೆ ಗೀಚಿದ್ದು ಆಗಿರ್ಬೋದು. ಆಮೇಲೆ ಆ ಎಲ್ಲ ಚಿತ್ರಗಳನ್ನ ಒಂದು ಗೋಡೆ ಮೇಲೆ ಹಾಕ್ಲಾಗತ್ತೆ. ಈಗ ಇಡೀ ಟೀಮ್ ಆ ಚಿತ್ರಗಳ ಗ್ಯಾಲರಿಯನ್ನ ನೋಡಿ ಅಲ್ಲಿ ಕಾಣೋ ಶೇಪ್ಸ್, ಡಿಸೈನ್ಸ್ ಮತ್ತು ಅವುಗಳ ನಡುವಿನ ಸಂಬಂಧದಿಂದ ಹೊಸ ಐಡಿಯಾಗಳಿಗೆ ಸ್ಫೂರ್ತಿ ಪಡೆಯುತ್ತೆ. ಈ ವಿಧಾನದ ಬಗ್ಗೆ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿದೆ. ನೀವು ಡ್ರಾಯಿಂಗ್ನಲ್ಲಿ ಎಷ್ಟು ಕೆಟ್ಟದಾಗಿರ್ತೀರೋ ಅಷ್ಟೂ ಒಳ್ಳೆಯದು. ಹೌದು, ನೀವು ಕೇಳಿದ್ದು ಸರಿ. ನಿಮ್ಮ ಡ್ರಾಯಿಂಗ್ ಸ್ಕಿಲ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಡಿ. ನಿಜ ಹೇಳಬೇಕಂದ್ರೆ ನೀವು ಎಷ್ಟು ಕೆಟ್ಟದಾಗಿ ಚಿತ್ರ ಬಿಡಿಸ್ತೀರೋ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದರ ಹಿಂದಿರೋ ಲಾಜಿಕ್ ತುಂಬಾ ಸಿಂಪಲ್ ಆದ್ರೆ ಪವರ್ಫುಲ್. ಒಂದು ಪರ್ಫೆಕ್ಟ್ ಆದ ಸುಂದರವಾದ ಚಿತ್ರ ಬಹುಶಃ ಎಲ್ಲರಿಗೂ ಒಂದೇ ಅರ್ಥ ಕೊಡುತ್ತೆ. ಆದ್ರೆ ಒಂದು ಅಸ್ಪಷ್ಟವಾದ, ಕೆಟ್ಟದಾಗಿ ಬಿಡಿಸಿದ ಚಿತ್ರ, ಅದನ್ನ ನೋಡೋ ಪ್ರತಿಯೊಬ್ಬರೂ ಅದಕ್ಕೆ ತಮ್ಮದೇ ಆದ ಅರ್ಥ ಕೊಡ್ತಾರೆ. ಆ ಗೀಚುಗಳಲ್ಲಿ ಬೇರೆ ಬೇರೆ ಆಕಾರಗಳನ್ನ ನೋಡ್ತಾರೆ. ಇಲ್ಲಿ ಚಿತ್ರ ಕ್ಲಿಯರ್ ಆಗಿಲ್ಲದೆ ಇರೋದೇ ಹೊಸ ಐಡಿಯಾಗಳಿಗೆ ಜಾಗ ಮಾಡಿಕೊಡುತ್ತೆ. ಇಲ್ಲಿ ಇಂಟರ್ಪ್ರಿಟೇಷನ್ನೇ ಕ್ರಿಯೇಟಿವಿಟಿ. ಒಂದು ಕಡೆ ಶಬ್ದದ ಗದ್ದಲ, ಇನ್ನೊಂದು ಕಡೆ ಚಿತ್ರಗಳ ಮೌನ. ಈ 2 ವಿಧಾನಗಳು ನೋಡಕ್ಕೆ ಸಂಪೂರ್ಣ ಬೇರೆ ಬೇರೆ ಥರ ಕಾಣಿಸಬಹುದು. ಆದ್ರೆ ಅವುಗಳ ಯಶಸ್ಸಿನ ಹಿಂದೆ ಒಂದು ಕಾಮನ್, ಪವರ್ಫುಲ್ ಪ್ರಿನ್ಸಿಪಲ್ ಇದೆ. ಆ ಸೀಕ್ರೆಟ್ ಏನು? ಈ ಗೊಂದಲಮಯ ವಿಧಾನಗಳು ಯಾಕೆ ನಿಜವಾಗ್ಲೂ ಕೆಲಸ ಮಾಡ್ತವೆ ಅಂತ ಈಗ ನೋಡೋಣ. ಗಮನಿಸಿ, ಮೊದಲ ವಿಧಾನದಲ್ಲಿ ರ್ಯಾಂಡಮ್ ಪದಗಳು ಪ್ರಚೋದನೆ, 2ನೇದ್ರಲ್ಲಿ ರ್ಯಾಂಡಮ್ ಚಿತ್ರಗಳು. ಮೊದಲನೆಯ ಆಕ್ಷನ್ ಮಾತಾಡೋದು ಮತ್ತು ಓಡಾಡೋದು, 2ನೇಯದು ಚಿತ್ರ ಬಿಡಿಸೋದು ಮತ್ತು ನೋಡೋದು. ನೋಡಿ, ದಾರಿಗಳು ಬೇರೆ ಬೇರೆ ಇರಬಹುದು, ಆದ್ರೆ ಗುರಿ ಮಾತ್ರ ಒಂದೇ. ಒಬ್ಬರ ಆಲೋಚನೆಗಳಿಂದ ಇನ್ನೊಬ್ಬರು ಸ್ಫೂರ್ತಿ ಪಡೆಯೋದು. ನಮ್ಮ ಮೆದುಳಿಗೆ ಹೊಸ ಅನಿರೀಕ್ಷಿತ ಕನೆಕ್ಷನ್ಸ್ಗಳನ್ನ ಮಾಡೋನು ಬೇಕಾದ ರಾ ಮಟೀರಿಯಲ್ ಕೊಡೋದು. ಆದ್ರೆ 1 ನಿಮಿಷ,
ಈ ಎಲ್ಲ ಗದ್ದಲ, ಗೊಂದಲ ಮತ್ತು ಚಟುವಟಿಕೆಗಳ ಕೊನೆಯ ಗುರಿ ಏನು? ನೂರಾರು ಹೊಸ ಐಡಿಯಾಗಳ ಲಿಸ್ಟ್ ಮಾಡೋದಾ? ಖಂಡಿತ ಇಲ್ಲ. ನಿಜವಾದ ಗುರಿ ಅದಕ್ಕಿಂತ ತುಂಬಾ ಸರಳ ಮತ್ತು ತುಂಬಾ ಶಕ್ತಿಯುತ. ಆ ಗುರಿಯನ್ನ ಒಂದೇ ಒಂದು ನಂಬರ್ನಲ್ಲಿ ಹೇಳ್ಬೋದು. ಉದ್ದೇಶ ಇಷ್ಟೇ: ಒಬ್ಬರ ರ್ಯಾಂಡಮ್ ಮಾತು, ಇನ್ನೊಬ್ಬರ ಅಸ್ಪಷ್ಟ ಚಿತ್ರ, ಮತ್ತೊಬ್ಬರ ಐಡಿಯಾದ ಕಿಡಿ. ಇವೆಲ್ಲವೂ ಸೇರಿ ಕೊನೆಗೆ ಟೀಮ್ನ ಒಬ್ಬ ವ್ಯಕ್ತಿಗೆ ಆ ಒಂದು ಅದ್ಭುತವಾದ ಐಡಿಯಾ ಹೊಳೆಯೋಕೆ ಬೇಕಾದ ವಾತಾವರಣ ಸೃಷ್ಟಿಸೋದು. ಯಾಕಂದ್ರೆ ದಿನದ ಕೊನೆಗೆ ನಮ್ಗೆ ಬೇಕಾಗಿರೋದು 100 ಸಾಧಾರಣ ಐಡಿಯಾಗಳಲ್ಲ, ಬದಲಿಗೆ ಆಟವನ್ನೇ ಬದಲಾಯಿಸಬಲ್ಲ ಆ ಒಂದೇ ಒಂದು ಬೆಸ್ಟ್ ಐಡಿಯಾ. ಹಾಗಾದ್ರೆ ನಿಮ್ಮ ಮುಂದಿನ ಬ್ರೈನ್ ಸ್ಟಾರ್ಮಿಂಗ್ ಮೀಟಿಂಗ್ ಅನ್ನ ಸ್ವಲ್ಪ ಗೊಂದಲಮಯವಾಗಿಸೋಕೆ ರೆಡಿ ಇದ್ದೀರಾ? ನಿಮ್ಮ ಮುಂದಿನ ಗ್ರೇಟ್ ಐಡಿಯಾನ ಹುಡುಕೋಕೆ ನೀವು ಯಾವ ತರದ ಕ್ರಿಯೇಟಿವ್ ಅವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ತೀರಿ?